ಅಂತೂ ಮದುವೆ ಶಾಸ್ತ್ರೋಕ್ತವಾಗಿ ಚಲೋ ಆತ್ರಿ ಮದುವೆ. ಬಂದವರೆಲ್ಲರೂ ಏನು ಎರಡನೇ ಸಂಬಂಧನ ಅಂತ ಕೇಳಿದ್ರು. ಕೆಲವೊಬ್ರು ಗೊತ್ತಾದವ್ರು ಕೇಳ್ಯಾರ, ಗೊತ್ತಾಗ್ಲಾರ್ದವ್ರು ಏನು ಕೇಳಿಲ್ಲ. ನಮ್ಮ ಕಡೆದವ್ರಿಗಂತೂ ಯಾರಿಗೂ ಗೊತ್ತಾಗಿಲ್ಲ. ನೀವು ಯಾರಿಗೂ ಗೊತ್ತು ಮಾಡಕ್ಕೆ ಹೋಗ್ಬೇಡ್ರಿ ಭಾಳ. ಏನಂತೀರಿ? ಇಲ್ಲಪ್ಪ, ನಾವ್ಯಾಕೆ ಗೊತ್ತು ಮಾಡಕ್ಕೆ ಹೋಗೋಣ, ಹೌದಿಲ್ರಿ? ಅಲ್ಲ, ನಿಮ್ಮ ಮಗಳು ನೋಡ್ರಿ ಎಷ್ಟು ಚಂದ ಕಾಣಕತ್ತಾಳ, ಕಣ್ಣಿಲ್ಲ ಅನ್ನೋದು ಒಂದೇ. ಅಬ್ಬ ಭಾರಿ ಚಂದ ಕಾಣಕತ್ತಾಳ. ಅಂದಂಗ ನಾವು ನಮ್ಮ ಕಡೆ ಕೇಳಿಟ್ಟೇವ್ರಿ ಭಟ್ರಿಗೆ. ಅವರು 2 ದಿನ ಈಗ ಯಾವುದೇ ಮುಹೂರ್ತ ಇಲ್ಲ ಅಂತ ಹೇಳ್ಯಾರ. ಆಮೇಲೆ ಹಾಸಿಗೆ ಕಾರ್ಯ ಮಾಡಿಕೊಡೋಣ ಅಂತ. ಒಳ್ಳೇದಾತ್ ಬಿಡ್ರಿ, ಒಳ್ಳೇದಾತ್. ಒಂಚೂರು ಊರ್ ಕಡೆ ಒಂದು ಕೆಲಸ ಐತಿ, ಅವ ಹೋಗಿ ಬರ್ಲಿ ಇವತ್ತ. ಹೋಗಿ ನಾಳೆ ಬರ್ಲಿ, ಆಮೇಲೆ ಎಲ್ಲ ಹಾಸಿಗೆ ಕರೆ ಇಟ್ಕೊಂಡಿರಿ. ಆತ್ ತಗೋರಿ, ಹೋಗಿ ಬರಕ್ಕೆ ಒಂದು ಅವಕಾಶ ಸಿಕ್ತು. ಬೇಡ ಬೇಡ, ಈಗೆಲ್ಲ ಯಾಕೆ ಊರಿಗೆ? ಹೊಸ ಮದ್ಮಗ ಮನೆಯಾಗಿರ್ಲಿ ಆರಾಮಾಗಿ. ಊರಿಗೆಲ್ಲ ಈಗೇನು ಬೇಡ ಅಂತೇನು ನಾನು. ಮತ್ತೆ ಹೋಗ್ಲೇಬೇಕಾ ಭಾಳ ಅಂತಿಮಿಕ್ಕಿ? ತಿಮಿಕ್ಕಿ ಅಂತಂದ್ರೆ ಹೋಗ್ಲೇಬೇಕ್ರಿ. ಅಲ್ಲೇ ನಿಮ್ಗೆ ಗೊತ್ತಲ್ಲ ಒನ್ನೆದಕ್ಕೆ ಅದಾಳ ಅಂತೇಳಿ. ಹೋಗಿಲ್ಲ ಅಂತಂದ್ರೆ ಯಾಕ ಏನು ಎತ್ತ ಬಂದಿಲ್ಲ ಅಂತೇಳಿ ಅದೊಂದು ಜಗಳ ನೋಡ್ರಿ ಈಕಿದ. ಹಂಗಾಗಿ ಸರಿ ಇಲ್ರಿ ಈಕಿ, ಸರಿ ಇಲ್ಲಕಿ. ಅಪ್ಪ, ಎಲ್ಲದಿ? ನಿನ್ನ ಎದುರಿಗೆ ಅದೇನವಾ? ಅಲ್ಲಪ್ಪ, ನನ್ನ ಮದುವೆ ಆಗಿರೋ ವಿಚಾರ ಅವ್ರಿಗೆ ಗೊತ್ತಾದ್ರೆ ಸಿಟ್ಟು ಬರ್ತೈತೆ ಏನೋ. ನಾನು ಎಷ್ಟು ಹೇಳಿದೆ ನಿಮ್ಗೆ, ಅವ್ರಿಗೂ ತಿಳಿಸಿನೇ ಈ ಮದುವೆ ಮಾಡ್ರಿ ಅಂತೇಳಿ. ನನ್ನ ಮಾತೇ ಕೇಳಲಿಲ್ಲ ನೀವು. ಈಗ ಹೆಂಗೆ ನಾನು ಅವ್ರ ಮನೆಗೆ ಹೋಗಿ ಬಾಳೆ ಮಾಡೋದು? ಇಲ್ಲವಾ, ಮನೆ ಹಳೆಯನ್ನ ನಾವು ಬೇಕಂತ ಹುಡುಕಿರೋದ. ಮನೆ ಹಳೆಯನೇ ಯಾಕೆ ಬರ್ತಾರ ಅವ್ರು? ನೀನು ಎಲ್ಲೇ ಹೋಗಂಗಿಲ್ಲ ಮಗಳೇ, ನಾನು ಇಲ್ಲೇ ಇರ್ಬೇಕಾ? ಹ್ಞೂ, ಅವರೇ ಇಲ್ಲಿರ್ತಾರ ಅಲ್ಲವಾ? ನಮಗಾರ ಯಾರದಾರ ನಿನ್ ಬಿಟ್ರೆ? ನೀನು ನಾನು ನೋಡ್ಕೊಂಡಂಗೆ ನಿನ್ನ ಯಾರು ನೋಡ್ಕೊಂತಾರ ಹೇಳ? ಅದಕ್ಕೆ ಆಗಲ್ಲ, ನೀನು ಇಲ್ಲೇ ಇರು. ಏನು ನೀ ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನೀವು ಮನೆ ಹಳೆ ಅದು ಇದು ಎಲ್ಲ ಬಿಟ್ಬಿಡು ವಿಚಾರ. ಖುಷಿ ಖುಷಿಯಾಗಿರ್ಬೇಕು. ಇನ್ಮೇಲೆ ನಿನ್ನ ಲಗ್ನ ಆಗೈತಿ. ಹ್ಞೂ ಹ್ಞೂ ಆತವ. ಅಲ್ವಾ, ನೀ ಅಷ್ಟೆಲ್ಲ ಏನು ಬೇಜಾರು ಮಾಡ್ಕೋಬೇಡ. ಆಕಿ ಬರಬ್ಬರಿ ಇಲ್ಲಂತೆ, ಹೆಣ್ಮಗಳು ಬರೀ ಜಗಳ ಮಾಡ್ತಾಳಂತೆ, ಕಿರಿಕಿರಿ ಮಾಡ್ತಾಳಂತ. ಭಾರಿ ಹೊಲ್ಸೈತಿ ಅಂತ ಅದು ಹುಡುಗಿ. ಗಂಡ ಅಂದ್ರೆ ಮರ್ಯಾದಿಲ್ಲ, ಅತ್ತೆ ಅಂದ್ರೆ ಚಲೋ ನೋಡ್ಕೊಳಲ್ಲ, ನಾದ್ನಿ ಅಂದ್ರೆ ಕಿಮ್ಮತ್ತಿಲ್ಲ ಅಂತ ಹೇಳಾತಿದ್ರಲ್ಲ. ಅಂತ ಆಕಿಗೆ ಮತ್ತೆ ಇಂಥ ಗಂಡ ಸಿಕ್ಕತಿ ಪಾಪ. ಈಗ ಏನಾತ್ ಬಿಡು, ಹೋಗ್ಲಿ. ಮತ್ತೆ ಅವ್ನ ಜೀವನ ಚಲೋ ಇರ್ಬೇಕಂದ್ರೆ ಒಂದು ಒಳ್ಳೆ ಹುಡುಗಿ ಸಿಗ್ಬೇಕು. ಸಿಕ್ಕಿ ಮುಗೀತು. ನೀನ್ ಯಾವುದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಯಾವುದು ವಿಚಾರ ಮಾಡ್ಬೇಡ ಮಗಳೇ. ಏನೋ ಆರಾಮಾಗಿ ಖುಷಿಯಾಗಿರುವ. ಹ್ಞೂ ಅವ್ವ. ನನ್ನ ಕೈಲಿ ಆತಪ್ಪ ಅಂತಂದ್ರೆ ಯಾವತ್ತಾರ ಒಂದಿನ ಈಕಿನ ನನ್ನ ಮನೆಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀನಿ. ನೋಡ್ಲಿ ಈಕಿನು ಮನೆ ಹೆಂಗೈತಿ ಏನು ಎತ್ತ ಅಂತೇಳಿ. ಯಾಕಂದ್ರೆ ಗಂಡ ಮನೆ ನೋಡ್ಬೇಕಂತ ಆಸೆ ಇರ್ತೈತಲ್ಲ ಪಾಪ, ಅದಕ್ಕೆ. ಆಯ್ತಪ್ಪ, ಕರ್ಕೊಂಬರುವಂತ. ಅದಕ್ಕೆ ನಾವಕಾಗೈತೆ. ಈ ಮನ್ಯಾಗಿಲ್ದಾಗ ನೋಡಿ ಕರ್ಕೊಂಡು ಹೋಗ್ತೀನಿ. ನಾ ಬರ್ಲಿ ರೀ, ಒಂಚೂರು ಊರಿಗೆ ಹೋಗ್ಲೇಬೇಕು. ನನಗೆ ಅರ್ಜೆಂಟ್ ಅಗ್ದಿ ಭಾಳ ಒತ್ತಾವತಿ ಐತಿ ಕೆಲಸ. ಹಾಂ ಆಯ್ತಪ್ಪ, ಹೋಗ. ನಾಳೆ ಸಂಜೆಗೆ ಬರೋದು ಮಾತ್ರ ತೆಪ್ಪಿಸ್ಬೇಡಪ್ಪ. ನಾಳೆ ಸಂಜೆಗೆ ಬರ್ರಿ. ಹಾಂ ನಡಿಬೇ. ಅಂದಂಗೆ ನನ್ನ ರೊಕ್ಕ ಕೊಡ್ತೇನೆ ಅಂತ ಹೇಳೇನಲ್ವ ಪಾಪ. ಹೆಣ್ಗಂಡು ವ್ಯವಹಾರ ಮಾಡಿಸಿ ನಿಂಗೆ ಕೊಡೋದಿಲ್ಲ ಅಂತೇನೆ ನಾನು. ಬಾ, ಕೊಡ್ತೇನೆ ಬಾ. ಅಪ್ಪ, ಯಾಕ ನಾವು ಭಾಳ ದುಡುಕಿದ್ವೇನೋ ಅನ್ಸಕತ್ತೈತಪ್ಪ. ನನಗೆ 2ನೇ ಸಂಬಂಧ ಬ್ಯಾಡಾಗಿತ್ತು. ಮದ್ವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡಿದೆ ಅನ್ಸಕತ್ತೈತಪ್ಪ. ಬಿಡವ, ದೇವ್ರು ಏನು ಮಾಡ್ಬೇಕವ? ಅನ್ಯಾಯವಾಗಿ ನಿನ್ನ ಕಣ್ಣು ಕಿತ್ಕೊಂಡ್ಬಿಟ್ನಲ್ಲ. ಏನು ಮಾಡೋದು ಹೇಳು? ಹುಡುಗ ನೋಡಕ್ಕ ಭಾಳ ಚಂದದನ, ಭಾರಿ ಚಂದದನವ. ಏನು 2ನೇ ಸಂಬಂಧ ಅನ್ನೋದು ಬಿಟ್ರೆ ಬೇರೆ ಎಲ್ಲ ಚಲೋನೇ ಐತಿ. ತಾಯಿ ಸಂಪನ್ನದಾಳ. ಇನ್ನು ಈ ಹುಡುಗಿ ನಂತರ ನಾವು ನೋಡೇಕತ್ತೀವಿ. ಎಲ್ಲ ಚಲೋ ಐತಿ. ನೀ ಅದ್ರ ಬಗ್ಗೆ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಏನು ನಾವು ಅದೇ ಇಲ್ಲಿ ತಂದೆ ತಾಯಿ ನಾವೆಲ್ಲ ನೋಡ್ಕೊತೀವಿ. ನೀ ಖುಷಿಯಾಗಿರೋದಷ್ಟೇ ನೋಡು. ನಿನಗೂ ಒಂದು ಮಕ್ಕಳು ಮರಿ ಸಂಸಾರ ಅಂತ ಆತಂದ್ರೆ ಇದು ಯಾವುದು ಕಣ್ಣಿಗೆ ಕಾಣಲ್ಲ. ಇಷ್ಟಕ್ಕೂ ಜಗತ್ನಾಗ ಯಾರು 2ನೇ ಸಂಬಂಧ ಮದುವೆ ಮಾಡ್ಕೊಳ್ಳಲ್ಲ ಅಂತ ಮಾಡಿಯ ನೀನು? ಅಯ್ಯೋ, ಮಾಡ್ಕೊತಾರವ, ಯಾಕೆ ಮಾಡ್ಕೊಳ್ಳಲ್ಲ? ನಮ್ಮ ಅಪ್ಪಗೂ 2 ಮದುವೆ. ಏನು ಮಾಡೋಕತ್ತಿ? ನಮ್ಮ ಚಿಗೋ ಗೊತ್ತಿದ್ದು ಮಾಡ್ಕೊಂಡಿದ್ಲು. ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ. ಏನ ನಿನ್ನ ಹುಚ್ಚು ಹುಡುಗಿ ಇಷ್ಟೆಲ್ಲ ರೊಕ್ಕ ಐತಿ, ಆಸ್ತಿ ಐತಿ, ಏನು ಮಾಡ್ಬೇಕು? ದೇವ್ರ ಕಣ್ಣು ಕಿತ್ಕೊಂಡ ಆ ಕಣ್ಣು ಆಪ್ರೇಷನ್ ಮಾಡಿಸೋದ್ರ ಬಗ್ಗೆ ಕೇಳಿದ್ರೆ ಯಾರ ಕಣ್ಣು ದಾನ ಮಾಡ್ಬೇಕಂತ, ಆಮ್ಯಾಗ ಆ ಕಣ್ಣು ನಿನಗೆ ಹಾಕೋರಂತ. ಏನು ಮಾಡ್ಲವ ನಾನಾರ? ಯಾರ ಕಣ್ಣು ಅಂತ ಹಾಕಿಸ್ಲಿ ನಿನಗೆ? ಅದು ಅಲ್ಲದೆ ಇನ್ನು ಬರೋದು ಗ್ಯಾರಂಟಿ ಇಲ್ಲ ಅಂತಾರೆ ಕಣ್ಣು. ಯಾಕಂದ್ರೆ ನರಗಳೆಲ್ಲ ಭಾರಿ ವೀಕ್ ಅದಾವ್ರಿ, ಕಣ್ಣು ಬರೋದು ಗ್ಯಾರಂಟಿ ಇಲ್ಲ. ಮತ್ತೆ ಮಾಡಿಸಿದ್ರು ಪ್ರಯೋಜನ ಇಲ್ಲ ಅಂತಾರೆ. ಹೋಗ್ಲಿ ರೊಕ್ಕ ಒಂದ್ಸಲ ಮಾಡಿಸಿ ಬಿಡೋಣ, ಯಾವಾರ ಅದಾವನ್ನ ನೋಡೋಣ ಅಂತಂದ್ರೆ ಏನು ಮಾಡ್ಲಪ್ಪ ನಾನಾರ? ಹಾವ ಯಾಕಪ್ಪ ದೇವ್ರು ಹಿಂಗೆ ಮಾಡಿದ ನಮ್ಗೆ? ನನ್ನ ಕಣ್ಣು ಚಲೋ ಇದ್ದಿದ್ರೆ ಇವತ್ತು 2ನೇ ಸಂಬಂಧ ಮದುವೆ ಮಾಡ್ಕೊಳ್ಳೋ ಪರಿಸ್ಥಿತಿನೇ ಬರ್ತಿದ್ದಿಲ್ಲ. ಈಗಿನ ಕಾಲದಾಗ ಎಲ್ಲ ಕೈಕಾಲು ನೆಟ್ಟಿಗಿದ್ದವ್ರಿಗೆ ಕನ್ಯೆ ಸಿಗೋದಿಲ್ಲ. ಇನ್ನು 2ನೇ ಸಂಬಂಧ ಎಲ್ಲಿ ಸಿಗ್ಬೇಕವ ಕನ್ಯೆ? ಸಿಗ್ತಾವಂತ ಮಾಡಿಯ? ಇಲ್ಲ. ಏನು ಮಾಡ್ಬೇಕು ಹೇಳಿ? ಎಲ್ಲ ಹಣೆ ಬಾರ. ಮನ್ಸಿಗೆ ಹಚ್ಕೋಬೇಡ, ಹೋಗು. ಆಯ್ತಪ್ಪ. ಅಪ್ಪ, ಈ ಯಕಡೆ ಐತ್ ಮೆಟ್ಲ? ತಡಿತೀನಿ, ನಿಂಗೆ ಗೊತ್ತಾಗಲ್ಲ. ನಿಮ್ಮ ಕರ್ಕೊಂಡು ಹೋಗಲ್ಲ. ಬಾಯ್ ಕುಂದ್ರು, ಬಾಯ್ ಬಾರ ಬಾ. ಅಯ್ಯೋ ದೇವ್ರಿ, ನನ್ನ ಮಗಳು ಕಣ್ಣು ಕಿತ್ಕೊಂಡ್ಬಿಟ್ಟಿಲ್ಲಪ್ಪ. ದೇವ್ರಿ, ನೀನು ಪಾಪ. ಒಬ್ರಿಗೆ ಅನ್ಯಾಯ ಮಾಡಕ್ಕೆ ಮನಸ್ಸಿಲ್ಲಕ್ಕಿಗೆ, ಅಂತ ಹುಡುಗಿ ಕಣ್ಣು ಕಿತ್ಕೊಂಡ್ಬಿಟ್ಟಲ್ಲಪ್ಪ. ಯವ್ವ, ಅಂತೂ ಇಂತೂ ಮದ್ವೆ ಮಾಡಿಸೇ ಬಿಟ್ಟಲ್ವಿ? ಮತ್ತೆ ಏನು ಈಗ? ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ನೀನು ಇವತ್ತು ಊರಿಗೆ ಹೋಗು. ಅದು ನೀನು ಹೆಂಡ್ತಿ ರಾವಾಗಿರ್ತತಿ, ರಾವ್ಗೇಡಿ. ಅದಕ್ಕೆ ಊರಿಗೆ ಹೋಗು. ಏನಾರ ಒಂದು ಹೇಳಕ್ಕೆ ಬರ್ತೈತಿ ಇವ್ರಿಗೆ. ಏನಲ್ಲ ಅರ್ಜೆಂಟ್ ಹೋಗ್ಬೇಕಾಗಿತ್ತು, ಅಲ್ಲಿ ಏನೋ ಕೆಲಸ ಭಾಳ ಬಂದಿತ್ತು ಕುತ್ತಿಗೆ ಅಂತ ಏನಾರ ಒಂದು ಹೇಳಿದ್ರತ್ತ. ನೀವು ಊರಿಗೆ ಹೋಗು. ಹೋಗಿ ಬಾ. ಏನು?
ಅಯ್ಯೋ ಇವ್ರಿಗೇನು ಹೇಳಲಿ? ಏನು ಹೇಳ್ಬೇಡ ನೀ ಇಲ್ಲಿಂದ ಇಲ್ಲೇ ಊರಿಗೆ ಹೊಂಡು ಹೋಗಿಕ್ಕಿನ ಸಮಾಧಾನ ಮಾಡಿ ನಾಳೆ ಸಂಜೆ ಮಟ್ಟ ಹೊಳೆ ಬಂದ್ಬಿಡು. ಏನು ಕಾರ್ಯ ಏನಿದ್ರು ನಾಳೆ ಇಟ್ಕೊಳ್ಳೋಣ ಅಂತ ಹೇಳೇನು ನಾನು ಅವ್ರಿಗೆ. ಏನು ಹೆಂಗಿದ್ರು ಇವತ್ತು ಒಂಚೂರು ಅರ್ಜೆಂಟ್ ಕೆಲಸ ಇತ್ತು ರೀ, ಭಾರಿ ಅಗದಿ ಅದಕ್ಕೆ ಅಲ್ಲಿ ಹೋಗ್ಯಾನ ಬರ್ತಾನ ಅಂತ ಹೇಳ್ತೀನಿ ನಾನು. ಏನು ಅವ್ರಿಗೆ ಏನು ಮಾತಾಡಲ್ಲ, ಸುಮ್ಮನೆ ಇರೋದೇನೆ. ಈಗ ಆತ ಈಗ ಲಗ್ನ ಆತಲ್ಲ ಮುಗೀತು, ನಮ್ಮ ಕೈಯಾಗ ಸಿಕ್ಕೊಂಡ್ರ ಅವ್ರು ಏನು ಮಾತಾಡಂಗಿಲ್ಲ ಇನ್ಮ್ಯಾಗ. ಹಬ್ಬ ಎಂಥ ಚಲೋ ಸೀರೆ ಕೊಟ್ಟಾಳ, ಅಬ್ಬಬ್ಬಬ್ಬಬ್ಬಬ್ಬ ಎಂತೆಂಥ ಬಂಗಾರ ಹಾಕೊಂಡಿದ್ಲಕ್ಕಿ ಕೊಳ್ಳಾಗ. ಆ ಹುಡುಗಿ ನೋಡಿ ಆ ಪರಿ ಬಂಗಾರ ಹಾಕೊಂಡಿತ್ತು. ಅಯ್ಯೋ 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 ಆ ಬಂಗಾರ ಎಲ್ಲ ಒಂದಿನ ಬಿಚ್ಚಿಸ್ಕೊಂಡು ನಾ ಇಟ್ಕೊಂಡ್ಬಿಡ್ತೇನೆ. ಯವ್ವ ಆಕೆ ಹಾಕೊಂಡಿದ್ದಲ್ಲ ಕಾಸಿನ ಸರ, ನಂಗೆ ಭಾರಿ ಇಷ್ಟ ಆತ್ವಿ ಅದು. ಯವ್ವ ಆ ಕಾಸಿನ ಸರನ ನಂಗೆ ಹಾಕ್ಕೋಬೇಕಂತ ಭಾರಿ ಆಸೆ. ಹೆಂಗಾರ ಮಾಡಿ ಒಂದಿನ ಇಸ್ಕೊಂಡು ಒಟ್ಟು ನನಗೆ ಕಡುವೆ ಹಾಕಂತಾನೆ. ಕಾಸಿನ ಸರ ಹೌದಲ್ಲ ಏನು ದೊಡ್ಡಾಗದು ಬಿಡು. ಮನೆಗೆ ಹೊಕ್ಕೊಂಡ್ವಿ ಅಂದ್ರೆ ಎಲ್ಲ ಸಿಗ್ತಾವೆ. ಈಗ ಯಾಕದ ಈಗ ನೋಡು ನೀವು ಊರಿಗೆ ಹೋಗಿ ಇವತ್ತು ನಾ ಹೇಳ್ತೇನೆ, ನಾ ಏನೋ ಒಂದು ಹೇಳ್ತೇನೆ, ಇಲ್ಲಿ ತಿರುಗಿ ಕೆಡಿಸ್ಕೊಡ. ಊರಿಗೆ ಹೋಗಿ ಅಲ್ಲಿ ನಿನ್ನ ಹೆಂಡತಿಗೆ ಮೊದಲು ಭೇಟಿಯಾಗಿ ಅದ್ರ ಬಾಯಿ ಮುಚ್ಚಿಸಿ ಬಾ, ಒಂದು 4 ದಿನ ಆಕತಿ ಈ ಸಲ ಬರಾಕಂತ ಹೇಳೇ ಬಂದ್ಬಿಡು. ಏನು ನಾ ಅಲ್ಲಿ ತಾನ ಇಲ್ಲೇ ಇರ್ತೇನೆ. ಏನು ಆಯ್ತು ಬರ್ಲವ. ಹಾಂ ಆಯ್ತಪ್ಪ. 25,000 ರೂಪಾಯಿ ಏನು ಮಾಡ್ಬೇಕಂತ ಮಾಡಿ ಅದನ್ನು? ಅಯ್ಯೋ ಏನು ಮಾಡ್ಬೇಕಂದ್ರೆ ಬಂಗಾರ ತಗೋತೀನಿ ರೀ. ಏ ಬಂಗಾರ ತಗೊಂತಾಳ ಅಲ್ಲೇ ಅದ್ರಾಗ ರೊಕ್ಕ ಕೊಡು, ಮತ್ತು ನನಗೊಂದು 10-15 ಕೊಡು. ಸುಮ್ನಿರಿ ಬಂಗಾರ ತಗೋಬೇಕು. ತಗ ನಿಮ್ದೊಂದು ಕತಿಯ ತಗ ಸುಮ್ನಿರಿ. ಯವ್ವ ನನಗರ ಇವರು ನಾನು ಬಂಗಾರದ ಅಂಗಡಿಗೆ ಹೋಗಿ ಬರ್ತೀವಿ. ನಿಮ್ಮ ಮನೆಯಾಗಿರೋ ಅಡಿಗೆಲ್ಲ ಮಾಡಿದ್ದೈತಿ. ಏನು ಇವತ್ತೆಲ್ಲಿ ಹೋಗಬೇಡ. ಸಾದ್ಗಿಡಿ ಇವತ್ತು ಬೇಡ, ನಾಳೆ ಹೋಗೋಣ ಸುಮ್ನಿರು. ಆತು. ಓ ಗಂಡು ಬರಲಿಲ್ಲ ಅಂತೇಳಿ ಪಾಪ ದಾರಿ ನೋಡಕತ್ತಾಳನ್ನ. ಬರಲಿ ತೆಲಿನ ಹೊಡಿತೇನೆ ಇವತ್ತು, ಹೋಗೇ ಬಿಡ್ತೇನೆ ನಾನು. ಇವತ್ತು ಮಾತ್ರ ನಾ ಇಲ್ಲಿರೋದಲ್ಲ. ಪ್ರಭಾ ನೋಡಕ್ಕವ ನೀ ಅಂದಿ ಮಾವಾರನ್ನ ಕಳಿಸ್ತೇನೆ ಅಂತೇಳಿ, ನೋಡು ಹೋಗಿ ಹಂಗೆ ಬಂದಾರ ನೋಡಕ್ಕ. ಒಂಚೂರು ಕರ್ಕೊಂಬಂದ್ಬಿಟ್ಟಿದ್ರೆ ಆಗೋಕ್ಕಿತ್ತ. ಇಲ್ಲ ಹೋಲಿ ಅವ್ರು ನಾಳೆ ಬರ್ತೇನೆ ಅಂದ್ರೆ ನೋಡು, ನಾಳೆ ಬರ್ತೇನೆ ಅಂದು ಇವತ್ತಿನವ್ರಿಗೆ ಬಂದಿಲ್ಲ ಇನ್ನೂ. ಅದು ಎಂಥ ಕೆಲಸ ಇರ್ಬೇಕು ಏನಿರ್ಬೇಕು ನನಗೆ ಯಾಕೋ ಅನುಮಾನ. ಮಾವಾರು ಏನಾರು ನನ್ನ ಕಡೆ ಮುಚ್ಚಿಡಕತ್ತಾರ ಅಂತ. ಏನಾತ್ವಾ? ಓ ಮಾವಾರ ಬಂದ್ರಿನ? ಮಾವಾರ ಏನಾರು ಮುಚ್ಚಿಡಕತ್ತೀರೇನ್ರಿ ನನ್ನ ಅಂತೇಳಿ? ಯಾಕೆ ಇವ್ರು ಬಂದಿಲ್ಲ ಹೇಳ್ರಿ ನನಗೊಂಚೂರು, ನನಗೆ ಯಾಕೆ ಅನುಮಾನ ಬರಾಕತ್ತೈತಿ. ಪ್ರಭಾವತಿ ನಾನೇನವ ಮುಚ್ಚಿಡ್ಲಿ? ಅಯ್ಯೋ ಹುಚ್ಚುಡ್ಗಿ, ನಾ ಏನು ಮುಚ್ಚಿಡಕತ್ತಿಲ್ಲವ, ನೀ ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ ಮತ್ತೆ. ಏನು ಅಯ್ಯೋ ದೇವ್ರಿ, ಅಲ್ಲವಾ ನೀ ನಮ್ಮ ತಂಗಿ ಇದ್ದಂಗದಿ, ನಿನ್ನ ಮುಂದೆ ನಾ ಏನು ಮುಚ್ಚಿಡ್ಲಿವ? ಹೋಗಿದ್ದೆ ಮನೆಯಾಗ ಇದ್ರು ಬಾರಪ್ಪ ಹಿಂಗೆ ಪ್ರಭಾವತಿ ಕಾಯತಾಳ ಅಂದೆ. ಹ್ಞೂ ಅಣ್ಣ ಬರ್ತಾನೆ, ನಾಳೆ ಬರ್ತಾನೆ, ಇವತ್ತೊಂಚೂರು ಬೇರೆ ಕೆಲಸ ಐತಿ ಅಂದ. ಆಯ್ತಪ್ಪ ಬಾ ಅಂತೇಳಿ ಬಂದೇನೆ ನಾನು. ಮತ್ತೆ ಬಂದಿಲ್ಲಲ್ರಿ ಮಾವಾರ? ನನಗೂ ಗೊತ್ತಿಲ್ಲವ ಯಾಕೆ ಬಂದಿಲ್ಲ ಅಂತೇಳಿ. ಇವತ್ತೊಂದಿನ ನೋಡಿ ನಾಳೆ ಬೇಕಾರೆ ನೀನ ಹೋಗಿರುವಂತೆ ಆತ. ಏನು ಹಂಗ ಮಾಡಕ್ ಅಡ್ಡಿ ಇಲ್ಲ ಪ್ರಭಾವತಿ. ನೀನು ನಿಮ್ಮ ಮಾವ ಹೋಗಿ ಬರ್ರಿ ಬೇಕಾರ. ಏನ ತಾಯಿ ಮಗಳು ಆಟ ಹಚ್ಚಾರ ಏನಂತ ಗೊತ್ತಾಗೋಲ್ತು. ಹಗ್ಗ ಅವನು 100 ಸಾಯಸ್ ಅಲ್ಲೋಡಲ್ಲಿ ಬಂದ ಬಿಟ್ಟ ನಿನ್ ಗಂಡ. ಅಲ್ರಿ ಏನ್ರಿ ಇದು ಬರಾಕ್ ಇಷ್ಟು ದಿನ ಮಾಡಿಬಿಟ್ರಲ್ಲ ನೀವು? ಮನ್ಯಾಗ ಒಬ್ಬಕ್ಕೆ ಏನ್ ತದಾಳ ಹಾದಿ ಕಾಯ್ತಿರ್ತಾಳ ಅನ್ನೋದು ನೆನಪೈತೋ ಏನಿಲ್ಲೋ? ಹಾ ನೆನಪೈತಪ್ಪ, ಯಾಕಿಲ್ಲ ಹೇಳ. ಅದು ನೆನಪೈತಿ. ಅದು ಏನಾಗ್ಬಿಡ್ತು ಅಂತಂದ್ರ ಅಲ್ಲೇ ನಮ್ಮ ತಗಿ ಗಂಡ್ಗ ಆರಾಮಿದ್ದಿದ್ದಿಲ್ಲಲ್ಲ, ಹಂಗಾಗಿ ಒಂಚೂರು ಅಲ್ಲಿ ಉಳ್ಕೊಂಡು ಒಂಚೂರು ಬೇರೆ ಕೆಲಸ ಇದ್ದು ಮುಗಿಸೇ ಬಂದೆ. ಅಲ್ಲಿ ಏನಾತ್ ಬಿಡು, ನಾನೇನಾರ ಯಾರ್ದಾರು ಬೇರೆಯವ್ರ ಜೊತೆಗೆ ಹೋಗಿದ್ನೆ, ನಮ್ಮ ಅವ್ನ ಜೊತೆಗೆ ನಮ್ಮ ತಂಗಿ ಮನೆಗೆ ಹೋಗೇನಿ. ಒಂದ್ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡೆ ಬಂದೆ, ಮುಗೀತು. ಅಯ್ಯೋ ದೇವ್ರೆ, ಏನ್ ನಾನು ಎಲ್ಲ ತಿರ್ಗಾಕ್ ಹೋಗಿದ್ನೇನೋ ಅನ್ನೋರಂಗ ಮಾತಾಡ್ತೀವ. ಏನಾತ್ ಅಂತದ ನಿಂದ ಯಾಕ ಬಾಳ ಆತ್ ನೋಡ್ ಪ್ರಭಾವತಿ. ನಾನ್ ಮಾತಾಡಿದ್ರೆ ಸಿಟ್ಟು ಬರ್ತೈತಲ್ರಿ ನಿಮ್ಗ? ಅಲ್ಲಿ ಎಲ್ಲಿ ಹೋಗಿದ್ರಿ ಏನಕ್ಕೆ? ನನಗೆ ಗೊತ್ತು ನೀವು ನಿಮ್ಮ ತಂಗಿ ಮನೆಗೆ ಹೋಗಿದ್ರಿ ಅಂತೇಳಿ, ಆದ್ರೆ ಏನ್ ಅದಕ್ಕೆ ಬರಾಕ್ ಒಂದು ಇತಿಮಿತಿ ಇಲ್ಲನ? ಹೋಲ್ ಬಿಡು ಪ್ರಭಾವತಿ. ಹೋಲ್ ಬಿಡುವ. ಈಗ ನಮ್ಮವ್ವ ಅಲ್ಲೇ ಇರ್ತಾಳಂತ ಇನ್ನೊಂದ್ 4 ದಿನ. ನಾ ಮತ್ತ ಇವತ್ತಿದ್ದು ನಾಳೆ ಒಂದಿನ ಇದ್ದು ನಾಡ್ದು ಮತ್ತೆ ಊರಿಗೆ ಹೋಗ್ಬೇಕು ನಾನು. ಕೆಲ್ಸ ಐತಿ ನನ್ಗಲ್ಲಿ. ಕೆಲ್ಸ ಐತಿ? ಏನ್ ಅಂತ ಕೆಲಸ? ತೆರಿ ಹೋಗೋ ಕೆಲಸ? ನಮ್ಮ ತಂಗಿ ಗಂಡಿಗೆ ಆರಾಮಿಲ್ಲ, ಅದಕ್ಕೆ ಪಾಪ ಒಂಚೂರು ಹೊಲದಾಗ ಕೆಲಸ ಮಾಡಿಸೋದೈತಿ. ಆ ಬೇಸಾಯ ಮಾಡಿಸೋದು ಇದು ಭಾಳ ಐತಿ. ಪಾಪ ಆರಾಮಿಲ್ದಾಗ ಇಂಥವತ್ತೇ ನಾವು ಹೋಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಈಗ ಏನು ಅನ್ಕೋಬೇಕವ? ನೋಡೊಂದಿಟ್ಟು ನಮ್ಮ ತಂಗಿ ಗಂಡ ನನ್ನ ಹೆಂಡತಿ ಹಣ್ಣುಗಳು ಯಾರು ಬಂದು ಸ್ವಲ್ಪ ಆಸರಾಗ್ಲಿಲ್ಲ ಅನ್ನಂಗಿಲ್ಲನ, ಅದಕ್ಕೆ ಹೋಗ್ಲೇಬೇಕು ನಾನು, ಬಿಡಾಕ್ ಬಾರದ್ದು. ಬರದ ಈಗ ಬಂದಿರಿ, ಆಗ್ಲೇ ಮತ್ತೆ ನಾಳೆ ಹೊಂಟ್ ನಿಂತ್ರಿ. ನಾಳೆ ಸಂಜೆಗೆ ಹೋಗ್ತೀನಿ. ಸಂಜೆ ಅಂದ್ರೆ ಒಂದು ತಾಸಿಂದಾರಿ ಇಲ್ಲಿಂದ ಹೋಗಿ ಅಲ್ಲಿ ಮುಟ್ಟಿ ಒಂಚೂರು ಕೆಲಸ ಮುಗಿಸ್ಕೊಂಡು ಮತ್ತೆ ಬರ್ತೇನಂತ. ಏನ ನಾಡ್ದು? ಆಯ್ತು ಬರ್ರಿ. ಏನೋ ಅಲ್ಲಿ ಭಾಳ ಕೆಲಸ ಅನ್ನೋದಕ್ಕೆ ನಾನು ಹೋಗ್ಲಿ ಬಿಡ ಅಂತ ಸುಮ್ಮನಾಗತ್ತೇನೆ. ಏನು ಮಾಡ್ತೀರಿ ನೋಡ್ರಿಪ್ಪ, ನೀವು ಮಾಡೋದು ನಿಮ್ಗಾರ ಸರಿ ಅನಿಸತ್ತನ. ಮನ್ಯಾಗ ಹೆಂಡತಿ ಕಾಯ್ತಿರ್ತಾಳ ಅನ್ನ ಕಬ್ರೊಬ್ರು ಇತ್ತಂದ್ರೆ ನೀವು ಹಿಂಗೆ ಹೇಳ್ದೆ ಕೇಳ್ದೆ ಅಡ್ಡಾಡ್ತೀರನ್ನ ಹೇಳಿ ನೋಡೋಣ. ಯಾವ್ದಿಲ್ರಿ ನಿಮಗೆ ಕಬ್ರೊಬ್ರು? ಅದಿದ್ರೆ ಹಿಂಗೆ ಯಾಕಕ್ಕಿತ್ತು ಹೇಳ್ರಿ? ನಾನು ಬರ್ತೀನಿ ನಡಿ. ಆರಾಮಿಲ್ಲ, ಮೊನ್ನೆ ನಾ ಬಂದಾಗ ಕುಂತು ಮಾತಾಡಕತ್ತಿದ್ನಪ್ಪ, ಆರಾಮ ಇದ್ದ. ಈಗ ಹಿಂಗಂತಿ? ಇಲ್ಲಣ್ಣ ಆರಾಮಿಲ್ಲ ಪಾಪ. ಅಂದ್ರೆ ಕುಂತು ಮಾತಾಡಕ್ಕೆ ಏನ್ ತೊಂದ್ರೆ ಇಲ್ಲ, ಸುಸ್ತು, ಮೈಯಾಗ ಒಂಥರ ಸೊಗಸಿಲ್ಲ ಅದು ಪಾಪ. ಹೌದಾ? ಇದ್ರು ಇರ್ಬೋದು, ಹೋಗ್ಲಿ ಬಿಡು. ನಾನು ಬರ್ತೇನೆ ನಡಿ. ತೀರ ಮತ್ತೆ ನೀ ಹೋಗಿ ಮಾತಾಡ್ಸಿ ನಾ ಮಾತಾಡ್ಸಿಲ್ಲ ಅಂದ್ರೆ ಬೇಜಾರಾಕತಿ. ಅದಕ್ಕೆ ನಾನು ಬರ್ತೇನೆ, ಮಾತಾಡೋಣ ಒಂಚೂರು, ಮಾತಾಡ್ಸ್ತೇನೆ ನಾನು. ಏನು ಕೆಲಸ ಹೇಳು, ಇಬ್ರು ಸೇರ್ ಮಾಡಿದ್ರಾತ. ಬೇಡ ಬೇಡ, ಇಬ್ರು ಹತ್ತಾಗ ಹೋದ್ರೆ ಮನ್ಯಾಗ ಒಬ್ರು ಬೇಕಲ್ಲಣ್ಣ, ಇಬ್ರು ಅಲ್ಲೇ ಇರೋಣ. ಅದಕ್ಕೆ ಬೇಡ, ಮನ್ಯಾಗ ಒಬ್ರು ಬೇಕಾರೆ ನೀವೇ ಇಲ್ಲಿರ್ರಿ, ನಾನ ಹೋಗಿ ಬರ್ತೇನಂತ. ಆಮೇಲೆ ಕೆಲ್ಸಗಾರಿಗೆ ಕೆಲಸ ಎಲ್ಲಿ ಮಠ ಮಾಡ್ಸೇನಿ ಬಿಟ್ಟೇನಿ ಅನ್ನೋದು ನನಗ್ ಗೊತ್ತು. ಮತ್ ನಾನು ಹೋಗಿ ಪಗಾರ ಕೊಟ್ಟು ಹೇಳಿ ಬರ್ಬೇಕಲ್ಲ, ಅದಕ್ಕೆ.
ಆಯ್ತು ತೋರಪ್ಪ ಅದೇನ ಮಾಡವಂತಿ ಈಗ ನಡಿ ಒಳಗ ನಡಿ ಹೋಲತ್ತಾಗ ಎಲ್ಲಿ ಬಾದ್ ಬಿದ್ದಾಗ ನಿನ್ ಜಗಳ ಮಾಡಕತ್ತಾಳ ನೋಡ್ರಿ ಒಳಗೆ ಯಾಕ ನನ್ಗೆ ಇವ್ರು ತೊದ್ಲದ್ ನೋಡಿದ್ರೆ ಏನೋ ಐತೆ ಅನ್ಸಾಯ್ತಿ ಏನಂತ ಗೊತ್ತಾಗ್ವಲ್ತಕ ಏನು ತಾಯಿ ಮಗ ಮಸ್ಲತ್ ಮಾಡ್ಯಾವ ಏನಾತಾಗ ನಿನ್ನೆ ಪರಕರ್ ಮನೆ ಕಡೆ ಹೋಗಿದ್ನಲ್ಲ ಅವ್ರು ಏನಂದ್ರು ಗೊತ್ತಾ ಅಲ್ಲ ಮತ್ತೆ ನಿಮ್ಮವ್ವ ನಿಮ್ಮತ್ತೆ ಅತ್ತ ಕರ್ಕೊಂಡು ಹೊಂಟಾಳಂತಿ ನೋಡು ಲಗ್ನ ಈಗ್ನ ಮಾಡಿಗಿಡ್ಯಾಳ ಮತ್ತೆ ನಿನ್ನ ಗಂಡು ಬೇರೆದು ನಿನ್ನ ಗಂಡು ಅಂತದ ಹೆಡ್ ಐತಿ ನಿಮ್ಮವ್ವ ಅವ್ರವ್ ಏನು ಹೇಳ್ತಾಳ ಅದಕ್ಕೆ ಕರೆ ಅಂತತಿ ಅದು ಏನು ಹೇಳ್ತಾಳ ಅದಕ್ಕೆ ಹ್ಞೂ ಅಂತತಿ ಮತ್ತು ಆಮೇಲೆ ನೋಡು ವಿಚಾರ ಮಾಡು ಅಂತ ಅಂದ್ಬಿಡ್ಬೇಕಾ ನಂಗೊಂಥರ ಮನ್ಸಿಗೆ ಒಂಥರ ಬೇಜಾರಾಗ್ಬಿಡ್ತು ಏನಪ್ಪ ಇವ್ರು ಹಿಂಗಂತಾರಲ್ಲ ಅಂತೇಳಿ ಹೌದಾ ಹಂಗಂದ್ರ ಹಂಗ್ಯಾಕಂದ್ರೆ ಅವ್ರು ಪರಕರ್ ಹೋಗ್ಲಿ ಬಿಡು ಅದೆಲ್ಲ ನೀ ತಲೆಗೆ ಹಾಕೊಳಕ್ಕೆ ಹೋಗ್ಬೇಡ ಏನೋ ಅವ್ರ ಮನ್ಸಿಗೆ ಹಂಗೆ ಅನ್ಸೈತೆ ಏನೋ ಅದಕ್ಕೆ ಹಂಗೆ ಅಂದಿರ್ಬೇಕು ನಡಿ ಒಳಗೆ ನಡಿ ಇಷ್ಟ ತನ ಗಂಡು ಬಂದಿಲ್ಲ ಅಂತಿದ್ದೆ ಈಗ ಗಂಡು ಬಂದಾರ ಹೋಗಿ ಒಂಚೂರು ನಾಲ್ಕು ಮಾತಾಡ್ಕೊಂತ ಚಂದ ಕುಂತಂದ್ರೆ ಆಗೋಕತ್ತೆ ಇದನ್ನೇ ಬೆಳೆಸ್ಕೊಂಡು ಕುಂತೆ ಅಂದ್ರೆ ಮತ್ತೆ ಅವ್ರಿಗೆ ಸಿಟ್ಟು ಬರ್ತೈತಿ ಹೋಗಿ ಇಲ್ಲ ನಾಲ್ಕು ಬೆಣ್ಣೆ ಅಂತ ಮಾತಾಡಿ ಏನು ಎತ್ತ ಅಂತೇಳಿ ಬಾಯಾರ ಬಿಡ್ಸಕ್ಕೆ ನೋಡು ಹಂಗೆ ಮಾಡ್ತೇನಕ್ಕ ಎಲ್ಲ ಟೈಮು ಶಿಟ್ಲೇನ ಕೆಲಸ ಆಗೋದಿಲ್ಲ ಒಂದೆರಡು ಟೈಮು ಒಂದು ಸ್ವಲ್ಪ ಮಾತಾಡಿ ಬೆಣ್ಣೆ ಕುಂದ ತೆಗ್ದಂಗೂ ಮಾಡ್ಕೋಬೇಕಾಕತಿ ಹಂಗೆ ಮಾಡ್ತೇನಕ್ಕ ಊಟ ಮಸ್ತಾಗಿತ್ತು ಬಿಡ ಮಸ್ತಾಗಿತ್ತು ಬಿಡು ಊಟ ಆದ್ರೂ ಮೊನ್ನೆ ಆ ಗೋಧಿ ಹೋಗಿ ತಿಂದನಿ ಹೊಟ್ಟೆ ಕೆಟ್ಟಂಗ ಆಗ್ಬಿಟ್ಟಿತ್ಲೆಪ್ಪ ಆತಾಗ ನಿನ್ನಿಲ್ದ ಮೊನ್ನೆ ರಗಡ ಆಗಿತ್ತು ಬಿಡು ಅದ್ರಾಗ ಆ ಕೋಸಂಬರಿ ಮಾಡಿದ್ರು ಏನ್ ಹೇಳ್ತಿ ಇವತ್ತು ನೀ ಮಾಡಿದ್ದಲ್ಲ ಸೇಮ ಹಿಂಗಾಗಿತ್ತು ನೋಡ್ಲಿ ಆ ಕೋಸಂಬರಿ ಭಾರಿ ರುಚಿಯಾಗಿತ್ತು ಬಾಯಾಗಂತರ ಹೊತ್ತಾಗ ಮಸ್ತಾಗಿತ್ತು ಬಿಡು ಭಾರಿ ರುಚಿಯಾಗಿತ್ತು ಆ ಕೊಬ್ಬರಿ ಗಿಬ್ರಿ ತುರ್ದು ಹಾಕಿದ್ದಂತ್ರು ಭಾರಿ ಇತ್ತು ಆ ಗೊಂಜಾಳ ತೆನಿ ಹಾಕಿಬಿಟ್ರ ಅದ್ರಾಗ ಭಾರಿ ರುಚಿ ಇತ್ತು ಬಿಡು ಹಂಗ ಮಾಡಿಯಲ್ಲಿ ಇವತ್ತು ಸೇಮ ಮದ್ವಿ ಯಾ ಮದ್ವಿ ನೀವೇನ್ ಮದ್ವಿ ಉಣ್ಣಕ್ ಹೋಗಿದ್ರೆ ನಿಮ್ ತಂಗಿ ಗಂಡಗ ಆರಾಮಿಲ್ಲ ಅಂತ ಹೊಲ್ದಾಗ ಕೆಲಸ ಮಾಡ್ಸಕ್ ಹೋಗಿದ್ರೆ ಕರೆ ಹೇಳ್ರಿ ಏನ್ ಮಾತಾಡ್ತಿಲ್ಲ ನೀನ ಮದುವೆ ಅಂತಂದ್ರ ಅಲ್ಲ ಬಾಜು ಮನ್ಯಾಗ ಒಂದ್ ಲಗ್ನ ಇತ್ತ ಅವ್ರು ಕರ್ದೋಗಿದ್ರು ನನ್ ತಂಗಿ ಏನಂದ್ಲ ಅಣ್ಣ ನಾನು ಅಡ್ಗೆ ಮಾಡಿಲ್ಲ ಅಲ್ಲಿ ಊಟಕ್ಕೆ ಕರ್ದಾರಲ್ಲ ಹಂಗಾಗಿ ಅಲ್ಲೇ ಹೋಗಿ ಉಂಡು ಬಿಡನ್ ಬಾ ಅಣ್ಣ ಅಂತಂದ್ಲ ಆಯ್ತು ನಡೆ ಹೊತ್ತಾಗ ಮತ್ತೇನು ಅಡ್ಗೆ ಮಾಡ್ಕೊಂಡ್ ಕುಂದಿರ್ತಿ ನಾನು ಭಾಳ ದಿನ ಆತ ಬಾಯೆಲ್ಲ ಜಿಡ್ಗಡ್ದಂಗ ಆಗೈತಿ ನಡಿ ಒಂದ್ ಮದ್ವೆ ಊಟ ಭರ್ಪೂರ ಆಗೇ ಬಿಡ್ಲಿ ಅಂತ ಹೋಗಿದ್ದಟ್ಟೆ ಅದಕ್ಕೂ ಅನುಮಾನ ಪಡ್ತೀಯಲ್ಲ ಎಂತ ಅನುಮಾನ ಅಂತ ನನ್ ಏನ್ ನಿನ್ ಒಣ ಅನುಮಾನ ತಗ ಅದಕ್ಕ ನೋಡಿ ಎಂತಿ ಏನು ಬಾಯಿ ಬಿಡಕ್ ಹೋಗ್ಬಾರ್ದು ಅನ್ನೋದತ್ತಾಗ ಹಿಂಗ್ ಮಾಡೋದಕ್ಕ ನಮ್ಮ ಬೈತಾಳ ನಿನಗ ಸಾಕು ಬೈತಾಳಂತ ನಿಮ್ಮ ಮಾಡಕ್ ಕೆಲಸ ಏನೈತಿ ಹೇಳು ನಂಗೆ ಬೈಕೊಂತ ಅಡ್ಡಾಡೋದೇ ಕೆಲಸ ನನಗೆ ಯಾಕೆ ನಿಮ್ದೇ ಲಗ್ನ ಗಿಗ್ನ ಇತ್ತನ ಅಂತ ಅನುಮಾನ ಅದಕ್ಕೆ ಕರ್ಕೊಂಡೋಗಿದ್ಲ ಮತ್ತೆ ನಿಮ್ಮ ಯಾವ್ದಾರ ಕಣ್ಣಿಗೆ ತೆಗ್ದಿದ್ಲ ಮತ್ತೆ ಲಗ್ನ ಮಾಡಕ್ಕೆ ಹೇಳ್ರಿ ಹಂಗೇನಾರು ಇದ್ರೆ ಮತ್ತೆ ನಾನೇನಿಲ್ಲ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಮತ್ತೆ ನಿನ್ ಬಾಯಿಗೆ ಇಲ್ಲೋಡು ಪಿನಲ್ ಹಾಕಿ ತೊಳಿತೀನಿ ಈಗ ನಾನು ತಿಳ್ಕೊಳ್ತಂದ್ರ ಲಗ್ನ ನಿನ್ನ ಬಿಟ್ಟು ನಾನು ಯಾರನಾರ ಮನಸ್ನಾಗಾರ ನೆನ್ಸ್ಕೊಂತ ನನ್ಲೆ ಹೆಂಗ್ ಮಾತಾಡ್ತಿಲ್ಲ ನೀನು ಯಾ ಲಗ್ನ ಮಾಡ್ಕೊಲಿಪ್ಪ ನಾನಾರ ಈಗ ನನಗೆ ಯಾರು ಲಗ್ನ ಹೆಣ್ಣು ಕೊಡಕ್ ತಯಾರಾಗ್ಯಾರ ಹೇಳು ಎಲ್ಲಿದಾರ ಹುಡುಕ್ತಿರಿ ನೀವು ತಾಯಿ ಮಗ ಅದಕ್ಕೆ ಕೇಳಿದೆ ಮೊದ್ಲ ನಿಮ್ಗೇನು ಹೆಂಗಸರು ಚಟ ಕಡಿಮೆ ಐತೆ ಯಾ ಹೆಂಗಸರು 60 ವರ್ಷದ ಒಳಗಿದ್ದ ಯಾ ಹೆಂಗಸರನ್ನು ಬಿಡೋದಿಲ್ಲ ನೀವು ಅದಕ್ಕೆ ಕೇಳಿದ್ನಪ್ಪ ಹಿಂಗ್ ಮಾತಾಡೋದಕ್ಕ ನೋಡಿ ನೀನ್ ನಂಗೆ ಬೇಜಾರಾಗದು ಹಿಂಗೆಲ್ಲ ಮಾತಾಡ್ತೀನಿ ನೀನು ಮತ್ತೆ ಮನ್ಸಿಗೆ ಒಂಥರ ನೋವಾಗಲ್ಲ ನಂಗೆ ಹೌದೌದು ನೋವು ಆಗ್ಬೇಕಾಗಿದ್ದೆ ಆಯ್ತು ತೋರಿ ಹಂಗೇನು ಆಗಿಲ್ಲ ಅಂದ್ರೆ ಒಳ್ಳೇದಾತು ಮತ್ತೆ ಹಂಗೇನಾರು ಇದ್ರೆ ಬಾಯ್ ಬಿಡ್ರಿ ನಮ್ಮ ಅಣ್ಣ ಹೆಂಗದಾನಂತ ಗೊತ್ತಲ್ಲ ನಿಮ್ಮ ಅಣ್ಣನ ದೊಡ್ಡ ಇದ್ರ ಕೇಳ್ತಿ ಬಿಡ ಆಯ್ತಾಯ್ತು ಒಂದಿಟ್ಟು ಮಕ್ಕೊಂತೀನಿ ಮಕ್ಕೋರಿ ಯಾರು ಬೇಡ ಅಂದ್ರ ಮನಿಗಾರ ಬಂದ್ರಲ್ಲ ಬಾ ಅಂದಿಟ್ಟು ಇಬ್ರು ಮಾತಾಡ್ಕೊಂತ ಕುಂದ್ರನ್ ಬಾ ಗಂಡ ಹೆಂಡತಿ ಆರಾಮ ಮಾತಾಡ್ಕೊಂತ ಕುಂದ್ರಬೇಕು ಬರೀ ಜಗಳ ಮಾಡೋದಲ್ಲ ಬಾ ಬಾ ಇದಕ್ಕೇನು ಕಡಿಮೆ ಇಲ್ಲ ಬಾಲೆ ನಮ್ಮವ್ ಇದ್ದಾಗಂತರೂ ಈ ಕಾವು ಏನಾರ ಒಂದು ಕೆಲಸ ಹೇಳ್ತಿರ್ತಿದ್ಲ ನಮ್ಮವು ಎಲ್ಲ ಒಟ್ಟು ಆರಾಮಾಗಿರ್ಬೇಕು ಗಂಡನ ಜೊತೆ ಅನ್ನೋದೇ ಇಲ್ಲ ಜಗಳ ಮಾಡಕ್ಕೆ ಕಾಯ್ತಿರ್ತೀನಿ ನೋಡೋದೈತಿ ವಿಷಯ ನಿಂತಕ್ಕೆ ನಡಿ ಬಾರ ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ ಅಲ್ಲಿ ಮೊಬೈಲ್ ಸಿಗಲ್ಲಿ 1/2 ಶೀಟಲ್ಲಿ ಮುತ್ತಿನ ಬೈಸ್ಕೊಪ್ಪು ತೋರಿ ನೀರೇ ಬಾ ಬಾ ಯಪ್ಪ ದೇವ್ರೆ ಅವು ಇಲ್ಲಂದ್ರೆ ಎಲ್ಲ ನೆಟ್ಗೆ ಇರ್ತೀನಿ ನೋಡು ಅವು ಇದ್ರೆ ಏನು ರೋಗ ಬಂದಿರ್ತೈತೆ ಏನ ಅವನ್ನ ಶರಗ್ ಹಿಡ್ಕೊಂಡು ಅವೇ ಅಂತ ಅಡ್ಡಾಡ್ಕೊಂತ ನಿಂತು ಬಿಡ್ತಾರೆ ಈಗ ಬಾ